ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅವರ್ ಚಾನಲ್. ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ದ್ವಿತೀಯ PUC ರಾಜ್ಯಶಾಸ್ತ್ರ ವಿಷಯದ 2ನೇ ಅಧ್ಯಾಯದ ಕುರಿತಾದ ಮಹತ್ವದ ಅಂಶಗಳನ್ನು ಚರ್ಚಿಸೋಣ. ಎಲ್ಲ ವಿದ್ಯಾರ್ಥಿಗಳು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳೇ, ವಿಡಿಯೋವನ್ನು ಪ್ರಾರಂಭಿಸೋಣ. ಅಧ್ಯಾಯ 2. ಚುನಾವಣೆ ಪದದ ಮೂಲಪದ ಯಾವುದು? ಎಲಿಗೇರ್ ಚುನಾವಣೆ ಪದದ ಮೂಲಪದ. ಭಾರತ ಚುನಾವಣಾ ಆಯೋಗದಲ್ಲಿ ಎಷ್ಟು ಸದಸ್ಯರಿದ್ದಾರೆ? 3 ಜನ ಸದಸ್ಯರು, ಒಬ್ಬ ಮುಖ್ಯ ಚುನಾವಣಾ ಆಯುಕ್ತ ಹಾಗೂ 2 ಇತರೆ ಚುನಾವಣಾ ಆಯುಕ್ತರು. ಭಾರತ ಚುನಾವಣಾ ಆಯೋಗದ ಆಯುಕ್ತರನ್ನು ಯಾರು ನೇಮಿಸುತ್ತಾರೆ? ಭಾರತದ ರಾಷ್ಟ್ರಪತಿಗಳು ಭಾರತ ಚುನಾವಣಾ ಆಯುಕ್ತರನ್ನು ನೇಮಿಸುತ್ತಾರೆ. EVM ಅನ್ನು ವಿಸ್ತರಿಸಿ. ಎಲೆಕ್ಟ್ರಾನಿಕ್ ವೋಟಿಂಗ್ ಮಷಿನ್, ವಿದ್ಯುನ್ಮಾನ ಮತಯಂತ್ರ. EPIC ಅನ್ನು ವಿಸ್ತರಿಸಿ. ಮತದಾರರ ಗುರುತಿನ ಚೀಟಿ, ಎಲೆಕ್ಟರ್ಸ್ ಫೋಟೋ ಐಡೆಂಟಿಟಿ ಕಾರ್ಡ್. ಭಾರತ ರಾಷ್ಟ್ರೀಯ ಕಾಂಗ್ರೆಸ್ನ ಸ್ಥಾಪಕರು ಯಾರು? A.O. ಹ್ಯೂಮ್ 1885ರಲ್ಲಿ ಸ್ಥಾಪಿಸಿದರು. BJP ಯಾವಾಗ ಅಸ್ತಿತ್ವಕ್ಕೆ ಬಂದಿತು? BJP 1980ರಲ್ಲಿ ಅಸ್ತಿತ್ವಕ್ಕೆ ಬಂದಿತು. BJP ಇದರ ವಿಸ್ತೃತ ರೂಪ ಭಾರತೀಯ ಜನತಾ ಪಕ್ಷ. ಪಕ್ಷಾಂತರ ನಿಷೇಧ ಕಾಯ್ದೆ ಯಾವಾಗ ಜಾರಿಗೆ ಬಂದಿತು? ಪಕ್ಷಾಂತರ ನಿಷೇಧ ಕಾಯ್ದೆಯು ಏಪ್ರಿಲ್ 1, 1985ರಲ್ಲಿ ಜಾರಿಗೆ ಬಂದಿತು. ನೆಕ್ಸ್ಟ್, NDA ಅನ್ನು ವಿಸ್ತರಿಸಿ. ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ, ನ್ಯಾಷನಲ್ ಡೆಮೊಕ್ರೆಟಿಕ್ ಅಲೈನ್ಸ್. ನೆಕ್ಸ್ಟ್, UPA ಅನ್ನು ವಿಸ್ತರಿಸಿ. ಸಂಯುಕ್ತ ಪ್ರಗತಿಪರ ಒಕ್ಕೂಟ, ಯುನೈಟೆಡ್ ಪ್ರೋಗ್ರೆಸಿವ್ ಅಲೈನ್ಸ್. ವಿದ್ಯುನ್ಮಾನ ಮತಯಂತ್ರದಿಂದಾಗುವ 2 ಅನುಕೂಲಗಳನ್ನು ತಿಳಿಸಿ, ಅಂದರೆ ಉಪಯೋಗಗಳು. 1, ಮತದಾನ ಶೀಘ್ರವಾಗಿ ನಡೆದು ಸಾಕಷ್ಟು ಸಮಯ ಉಳಿಯುತ್ತದೆ. 2, ಪರಿಸರ ಸ್ನೇಹಿಯಾಗಿದೆ. ನೆಕ್ಸ್ಟ್, ಮತದಾರರ ಗುರುತಿನ ಚೀಟಿಯ 2 ಪ್ರಯೋಜನಗಳನ್ನು ತಿಳಿಸಿ. 1, ನಕಲಿ ಮತದಾನವನ್ನು ತಡೆಗಟ್ಟಬಹುದು. 2, ಸರ್ಕಾರದ ಹಲವಾರು ಯೋಜನೆಗಳಿಂದ ಸಿಗುವ ಲಾಭವನ್ನು ಪಡೆಯಬಹುದು. ನೆಕ್ಸ್ಟ್, ಯಾವುದಾದರೂ 2 ರಾಷ್ಟ್ರೀಯ ಪಕ್ಷಗಳನ್ನು ಹೆಸರಿಸಿ. BJP ಭಾರತೀಯ ಜನತಾ ಪಕ್ಷ, ಕಾಂಗ್ರೆಸ್ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್. ಯಾವುದಾದರೂ 2 ಪ್ರಾದೇಶಿಕ ಪಕ್ಷಗಳನ್ನು ಹೆಸರಿಸಿ. JDS ಮತ್ತು ಶಿವಸೇನಾ. ಬಹುಪಕ್ಷ ಪದ್ಧತಿ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದ ರಾಜಕೀಯ ವ್ಯವಸ್ಥೆಯಲ್ಲಿ 2 ಅಥವಾ 2ಕ್ಕಿಂತ ಹೆಚ್ಚು ರಾಜಕೀಯ ಪಕ್ಷಗಳು ಅಸ್ತಿತ್ವದಲ್ಲಿದ್ದರೆ ಅದನ್ನು ಬಹುಪಕ್ಷ ಪದ್ಧತಿ ಎನ್ನಲಾಗುತ್ತದೆ. ಉದಾಹರಣೆಗೆ ಭಾರತ. ಪ್ರತ್ಯಕ್ಷ ಚುನಾವಣೆ ಎಂದರೇನು? ಉದಾಹರಣೆ ಕೊಡಿ. ಒಂದು ರಾಷ್ಟ್ರದ ಚುನಾವಣಾ ವ್ಯವಸ್ಥೆಯಲ್ಲಿ ವಯಸ್ಕ ಮತದಾರರು ನೇರವಾಗಿ ತಾವೇ ಮತಗಟ್ಟೆಗೆ ಹೋಗಿ ತಮಗೆ ಬೇಕಾದ ಅಭ್ಯರ್ಥಿಗಳಿಗೆ ರಹಸ್ಯ ಮತದಾನದ ಮೂಲಕ ಮತ ಚಲಾಯಿಸುವ ಪದ್ಧತಿಯೇ ಪ್ರತ್ಯಕ್ಷ ಚುನಾವಣೆಯಾಗಿದೆ. ಉದಾಹರಣೆಗೆ ಲೋಕಸಭೆ ಮತ್ತು ವಿಧಾನಸಭೆ. ನೆಕ್ಸ್ಟ್, ಭಾರತದ ಮೊದಲ ಚುನಾವಣಾ ಆಯುಕ್ತರು ಯಾರು? ಸುಕುಮಾರ ಸೇನ್. ಭಾರತದ ಪ್ರಸ್ತುತ ಮುಖ್ಯ ಚುನಾವಣಾ ಆಯುಕ್ತರು ಯಾರು? ಶ್ರೀ ರಾಜೀವ್ ಕುಮಾರ್. ನೆಕ್ಸ್ಟ್, ಪಕ್ಷಾಂತರಕ್ಕೆ ಇರುವ ಇತರೆ ಹೆಸರುಗಳಾವು? ಫ್ಲೋರ್ ಕ್ರಾಸಿಂಗ್ ಇಂಗ್ಲೆಂಡ್ನಲ್ಲಿ ಮತ್ತು ಕಾರ್ಪೆಟ್ ಕ್ರಾಸಿಂಗ್ ನೈಜೀರಿಯಾದಲ್ಲಿ. ಭಾರತ ಚುನಾವಣಾ ಆಯುಕ್ತರ ಅಧಿಕಾರ ಅವಧಿ 6 ವರ್ಷ ಅಥವಾ 65 ವರ್ಷ ವಯಸ್ಸು. ಯಾವುದು ಮೊದಲು ಆಗುತ್ತದೆ ಅದನ್ನು ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತದೆ. ಈಗ ಇಂಗ್ಲಿಷ್ನಲ್ಲಿ ಚರ್ಚೆ ಮಾಡೋಣ. ಯೂನಿಟ್ ನಂಬರ್ 2. ವಾಟ್ ಈಸ್ ದ ರೂಟ್ ವರ್ಡ್ ಆಫ್ ಎಲೆಕ್ಷನ್? ಎಲಿಜರ್ ಈಸ್ ದ ರೂಟ್ ವರ್ಡ್ ಆಫ್ ಎಲೆಕ್ಷನ್. How many members are there in the Election Commission of India? 3 members. 1 Chief Election Commissioner and 2 other election commissioners. Who appoints the election commissioners of India? The President of India appoints election commissioners of India.
Expand EVM, electronic voting machine. Expand EPIC, electors photo identity card. Next, who was the founder of Indian National Congress? A.O. Hume was the founder of Indian National Congress. Next, when did the BJP came into existence? In 1980. Expand NDA, National Democratic Alliance. Expand UPA, United Progressive Alliance. When did the anti-defection law came into existence? Anti-defection law came into existence in 1st April 1985. On 1st April 1985. State any two advantages of EVM. EVM saves the time. EVMs are economic and eco-friendly. Write any two uses of EFIC. EFIC prevents impersonation. Second one, EFIC consists of a voter's age, name, photo, etc. that helps the election commission to identify the correct voters. Next, name any two national parties. BJP, Bharatiya Janata Party, and INC, Indian National Congress. Next, name any two regional parties. JDS, Janata Dala Secular, and Shiv Sena. JDS in Karnataka, Shiv Sena in Maharashtra are the regional parties. Next question, what is multi-party system? Give an example. The presence of two or more political parties in a country is called multi-party system. For example, India. Next, what is direct election? Give an example. All the eligible voters of the nation directly elect their representatives through secret ballots without any intermediaries is called direct election. For example, Lok Sabha and Vidhana Sabha. Next, who was the first Chief Election Commissioner of India? Sukumara Sena. Who is the present Chief Election Commissioner of India? Sri Rajiv Kumar. Next, other names of defection. Floor crossing in UK, United Kingdom, and carpet crossing in Nigeria, and defection in India. What is the term of election commissioners? 6 years or 65 years of age, whichever earlier is considered. Students, we will discuss a third chapter notes in a next video. Thank you.